ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂಥೇಳಿ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಅವಳ ಅಮ್ಮನಿಗೆ ಹೇಳ್ತಾಳೆ, ಅಮ್ಮ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊ, ಯಾರಾದರೂ ಬಂದರೆ ಕಷ್ಟ ಆಗುತ್ತೆ ಅಂಥೇಳಿ ಹೇಳ್ತಾಳೆ. ಆದಷ್ಟು ಬೇಗ ಹೊರಟುಬಿಡೋಣ, ಏನಾದರೂ ಮೀನಾ ಬಂದ ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ ನಿಮ್ಮನ್ನು ಅಂತೇಳಿ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ನಾವಿಲ್ಲೇ ಇದ್ದು ಮೀನಾ ಆಂಟಿಗೆ ಹೇಳಿ ಹೋಗುವ ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಹೇಳಿದ್ದನ್ನು ಕೇಳಬೇಕಷ್ಟೇ, ನಾನು ನಿನಗೆ ಅಮ್ಮನ ಇಲ್ಲ ಮೀನಾ ಅಮ್ಮನ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಕ್ರಿಶ್ ಹೇಳ್ತಾನೆ, ನೀನೇ ನನ್ನ ಅಮ್ಮ ಅಂತ ಹೇಳಿ. ರೋಹಿಣಿ ಹೇಳ್ತಾಳೆ, ನೀ ಮೀನಾ ಆಂಟಿ ಅಂತ ಹೇಳ್ತಾ ಇದ್ರೆ ನಾನು ಊರಿಗೆ ನಿನ್ನ ನೋಡಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾಳೆ ಕ್ರಿಶ್ಗೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಇನ್ನು ಮುಂದೆ ನಾನು ಹಾಗೆಲ್ಲ ಹೇಳಲ್ಲ ಅಂಥೇಳಿ. ರೋಹಿಣಿ ತಾಯಿ ಹೇಳ್ತಾರೆ, ಯಾಕೆ ನೀನು ಮಗುವನ್ನು ತುಂಬ ಹೆದರಿಸ್ತಾ ಇದೆಯಾ, ಮೀನಾಗೂ ಕೂಡ ಕ್ರಿಶ್ ಅಂದರೆ ತುಂಬ ಇಷ್ಟ ಅಲ್ವಾ ಅಂಥೇಳಿ ರೋಹಿಣಿಗೆ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾರೆ, ನೀನು ಹೀಗೆ ಹೇಳ್ತಿದ್ಯಾ ಅಂಥೇಳಿ ನನ್ನ ಮಗುನ ದತ್ತು ಕೊಡ್ಲಿಕ್ಕಾಗುತ್ತಾ, ಹಾಗಂತ ಕಂಡ್ಕಂಡವ್ರ ಮೇಲೆ ನನ್ನ ಮಗ ಪ್ರೀತಿ ತೋರಿಸ್ತಾ ಇದ್ರೆ ನಂಗೆ ಬೇಜಾರಾಗಲ್ವಾ ಅಂಥೇಳಿ ರೋಹಿಣಿ ಹೇಳ್ತಾಳೆ ರೋಹಿಣಿ ತಾಯಿಗೆ. ಅವರನ್ನು ಹೊರಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಸೂರ್ಯ ಬರ್ತಾ ಇರ್ತಾನೆ ಮನೆಗೆ. ಅದನ್ನು ನೋಡಿ ರೋಹಿಣಿ, ಅಮ್ಮ ನೀವೆಲ್ಲ ಒಳಗಡೆ ಹೋಗಿ ಕೂತ್ಕೊಳ್ಳಿ, ನಾನು ಕೂಡ ರೂಮ್ಗೆ ಹೋಗ್ತೀನಿ ಅಂಥೇಳಿ ಒಳಗಡೆ ಓಡಿ ಹೋಗ್ತಾಳೆ. ಸೂರ್ಯ ಒಳಗಡೆ ಬಂದು ರೋಹಿಣಿ ತಾಯಿಗೆ ಕೇಳ್ತಾರೆ, ಯಾಕೆ ನೀವು ಇಲ್ಲಿ ಹೊರಗಡೆ ಕೂತ್ಕೊಂಡಿದ್ದೀರಾ, ರೂಮಲ್ಲಿ ಇರ್ಬೋದಿತ್ತಲ್ಲ ಅಂಥೇಳಿ. ರೋಹಿಣಿ ತಾಯಿ ಹೇಳ್ತಾರೆ, ಕ್ರಿಶ್ ಈಗ ತಾನೇ ನಿದ್ರೆಯಿಂದ ಎದ್ದ, ಹಾಗಾಗಿ ಇಲ್ಲೇ ಹೊರಗಡೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಪೌಡ್ರಮ್ಮ ನೋಡಿ, ಏನು ಪೌಡ್ರಮ್ಮ ಇವತ್ತು ನೀವು ಕೆಲ್ಸಕ್ಕೆ ಹೋಗಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಪೌಡ್ರಮ್ಮ, ಇಲ್ಲ ನಾನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂತೇಳಿ ಹೇಳ್ತಾಳೆ. ಹೇಳ್ತಾನೆ, ಏನು ಪೌಡ್ರಮ್ಮ ಯಾವಾಗಲೂ ಮನೆಯಲ್ಲಿ ಎಲ್ಲರಿಗಿಂತ ಮುಂಚೆನೇ ನೀನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಲ್ಲ, ಏನು ಸಮಾಚಾರ, ಏನು ನಡೀತಾ ಇದೆ ಅಂತೇಳಿ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದೆಲ್ಲ ನಿಮಗೆ ಯಾಕೆ, ನನ್ನ ಇಷ್ಟ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸರಿ ನೀ ಏನಾದರೂ ಮಾಡ್ಕೊ ಹೋಗು ಅಂತೇಳಿ ಹೇಳಿ ಕ್ರಿಶ್ಗೆ ಹೇಳ್ತಾನೆ, ನಾನು ಹೊರಗಡೆಯಿಂದ ಊಟ ತಂದಿದ್ದೀನಿ, ಬಾರೋ ಮಾಡೋಣ ಅಂಥೇಳಿ ಸೂರ್ಯ ಕ್ರಿಶ್ಗೆ ಹೇಳ್ತಾನೆ. ರೋಹಿಣಿ ತಾಯಿ ಸೂರ್ಯಗೆ ಹೇಳ್ತಾರೆ, ಮೀನಾ ಆಲ್ರೆಡಿ ಅಡುಗೆ ಮಾಡಿಟ್ಟಿದ್ದಾರಲ್ಲ, ಯಾಕಪ್ಪ ಹೊರಗಡೆಯಿಂದ ತಂದಿ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ಅಮ್ಮ, ಕ್ರಿಶ್ಗೋಸ್ಕರ ತಂದೆ ಅಂಥೇಳಿ ಹೇಳ್ತಾನೆ. ಅಷ್ಟರಲ್ಲಿ ರೋಹಿಣಿ ಹೇಳ್ತಾಳೆ, ನಾನೇ ಅವನಿಗೆ ಊಟ ಕೊಡ್ತಾ ಇದ್ದೆ ಅಂಥೇಳಿ. ಸೂರ್ಯ ಹೇಳ್ತಾನೆ, ಪೌಡ್ರಮ್ಮ ನಂಗೇನು ಗೊತ್ತು ನೀನು ಮನೇಲಿ ಇರ್ತೀಯ ಅಂಥೇಳಿ, ಪರವಾಗಿಲ್ಲ ನೀನು ಸೇರಿಸಿ ತಿನ್ನು, ಊಟ ಚೆನ್ನಾಗಿರುತ್ತೆ ಬಾ ಅಂಥೇಳಿ ಕರೀತಾನೆ. ರೋಹಿಣಿ ಹೇಳ್ತಾಳೆ, ನಂಗೇನು ಬೇಕಾಗಿಲ್ಲ ಅಂಥೇಳಿ. ಸೂರ್ಯ ಹೇಳ್ತಾನೆ, ನಿಂಗೆ ಬೇಡದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು, ನನಗೇನು ಅಂಥೇಳಿ ಹೇಳ್ತಾನೆ ರೋಹಿಣಿಗೆ. ರೋಹಿಣಿ ತಾಯಿ ಸೂರ್ಯ ಕೇಳ್ತಾರೆ, ಮತ್ತೇನಾದರೂ ಹೊರಗಡೆ ಹೋಗೋಕ್ಕಿದೆಯಾ ನಿಂಗೆ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಮ್ಮ ನನಗೆ ಯಾವ ಬಾಡಿಗೆನೂ ಇಲ್ಲ, ಇವತ್ತು ಕ್ರಿಶ್ ಜೊತೆನೇ ಆಟ ಆಡ್ಕೊಂಡು ಮನೆಯಲ್ಲೇ ಇರ್ತೀನಿ ಅಂತೇಳಿ ಹೇಳ್ತಾನೆ. ರೋಹಿಣಿ ಸೂರ್ಯ ಕೇಳ್ತಾಳೆ, ನೀನೇನು ಆಟ ಆಡ್ಕೊಂಡು ಮನೇಲಿರೋ ಪುಟ್ಟ ಮಗುನಾ ಅಂತ ಹೇಳಿ. ಸೂರ್ಯ ಹೇಳ್ತಾನೆ, ಪೌಡ್ರಮ್ಮ ಆಟ ಆಡ್ಕೊಂಡಿರೋದಕ್ಕೆ ವಯಸ್ಸೇನಾದರೂ ಬೇಕಾ, ಈ ಥರ ಆಟ ಆಡ್ಕೊಂಡಿದ್ರೇ ಆರೋಗ್ಯವಾಗಿರ್ತಾರೆ ಗೊತ್ತಾ ಅಂಥೇಳಿ ಹೇಳ್ತಾನೆ. ಏನು ಕಸರತ್ತು ಮಾಡಲಿಲ್ಲದೆ ಇದ್ರೆ ನಿನ್ನ ಗಂಡನ ಥರ ಬೇತಾಳಂತರ ಓಡಾಡ್ಕೊಂಡಿರ್ಬೇಕಾಗುತ್ತೆ ಅಂತೇಳಿ ಹೇಳ್ತಾನೆ ರೋಹಿಣಿಗೆ ಸೂರ್ಯ. ರೋಹಿಣಿ ಹೇಳ್ತಾಳೆ, ಸುಮ್ಮನೆ ನನ್ನ ಗಂಡನ ಮಧ್ಯಕ್ಕೆ ತರಬೇಡಿ ಅಂಥೇಳಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಾನು ಮಾತಾಡ್ತೀನಿ ಏನೀಗ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ರೋಹಿಣಿಗೆ. ಅಷ್ಟರಲ್ಲಿ ರೋಹಿಣಿ ತಾಯಿ ಹೇಳ್ತಾರೆ, ಇಬ್ಬರು ಸುಮ್ಮನೆ ಇರಿ, ಯಾಕೆ ಸುಮ್ಮನೆ ಜಗಳ ಆಡ್ತೀರಾ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಜಗಳ ಎಂಥದ್ದೂ ಇಲ್ಲಮ್ಮ, ಈ ಪೌಡ್ರು ಯಾವಾಗಲೂ ಈ ಥರ ಏನಾದರೂ ಬಡಬಡಾಯಿಸ್ತಾ ಇರ್ತಾಳೆ ಅಂಥೇಳಿ ಹೇಳ್ತಾನೆ ರೋಹಿಣಿ ತಾಯಿಗೆ. ಸೂರ್ಯ ಹೇಳ್ತಾನೆ, ಸರಿ ಈ ಊಟನ ಪಾಪುಗೆ ಮಾಡಿಸಿ ಅಂಥೇಳಿ ಹೇಳ್ತಾನೆ. ಈ ಕಡೆ ರೋಹಿಣಿ ತಾಯಿಯನ್ನು ಎಳ್ಕೊಂಬಂದು ಹೇಳ್ತಾಳೆ, ಅದಕ್ಕೆ ಹೇಳಿದ್ದು ನೀವು ಬೇಗ ಹೊರಟ್ಬಿಡಿ ಅಂಥೇಳಿ, ನನ್ನ ಮಾತು ಎಲ್ಲಿ ಕೇಳ್ತೀರಾ ಅಂಥೇಳಿ ಸಿಟ್ಟಾಗಿರ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ನೀ ಹೇಳಿದ ತಕ್ಷಣ ನಾನು ರೆಡಿ ಆದೆ ತಾನೇ, ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡ್ಬೋದು ಹೇಳು ಅಂತೇಳಿ ಹೇಳ್ತಾರೆ. ರೋಹಿಣಿ ಹೇಳ್ತಾರೆ, ಇರಲಿ ಬಿಡು, ಇನ್ನೊಂದೇ ದಿನ ತಾನೇ, ನಾಳೆ ಹೇಗಿದ್ರು ಬ್ಯಾಂಡೇಜ್ ಬಿಚ್ಚೋಕೆ ಹೋಗೋಕ್ಕಿದೆಯಲ್ಲ, ಒಂದಿನ ಏನಾದರೂ ಮಾಡಿ ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ರೋಹಿಣಿ. ಕ್ರಿಶ್ ಹೇಳ್ತಾನೆ, ನಾವಿವತ್ತು ಹೋಗಲ್ವಾ ಅಜ್ಜಿ ಅಂಥೇಳಿ. ಕ್ರಿಶ್ ಅಜ್ಜಿ ಆಗ ಹೇಳ್ತಾರೆ, ಇಲ್ಲ ನಾವು ನಾಳೆ ಹೋಗೋಣ ಅಂಥೇಳಿ. ಆಗ ಕ್ರಿಶ್, ನಾನಿವತ್ತು ಅಮ್ಮನ ಜೊತೆನೇ ಇರ್ಬೋದು ಅಂಥೇಳಿ ಖುಷಿ ಪಡ್ತಾನೆ. ಆಗ ರೋಹಿಣಿ ಕ್ರಿಶ್ಗೆ ಗದರ್ತಾರೆ, ನಾನು ಹಿಂಗೆ ಹೇಳಿದ್ದೆ ತಾನೇ ಅಮ್ಮ ಅಂತ ಕರಿಬಾರ್ದು ಅಂಥೇಳಿ, ಮತ್ತು ಕರಿತಾ ಇದೆಯಲ್ಲ ನಿಂಗಷ್ಟು ಗೊತ್ತಾಗಲ್ವಾ ಅಂಥೇಳಿ ಗದರ್ತಾಳೆ ಕ್ರಿಶ್ಗೆ. ರೋಹಿಣಿ ತಾಯಿ ಹೇಳ್ತಾರೆ, ಯಾಕೆ ಸುಮ್ಮನೆ ಗದರ್ತಾ ಇದೆಯಾ, ನೀನು ಗದ್ರಿ ನೋಡು, ಮಗು ಮುಖ ಪೂರ್ತಿ ಬಾಡಿ ಹೋಗಿದೆ, ಈಗಲೇ ಅವ್ನು ಖುಷಿಯಾಗಿರೋದು ನಿಂಗೆ ಗೊತ್ತಾಗ್ತಾ ಇಲ್ವಾ ಅಂಥೇಳಿ ಬೈತಾರೆ ರೋಹಿಣಿಗೆ. ಆಗ ರೋಹಿಣಿ ತಟ್ಟೆಗೆ ಊಟ ಹಾಕೊಂಬಂದು ಊಟ ಮಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಬಂದು ನೋಡಿ ಶಾಕ್ ಆಗಿ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಾನೆ.
ಅಷ್ಟರಲ್ಲಿ ರೋಹಿಣಿ ತಾಯಿ ಅದು ಅದು ಅಂತ ತೊದಲ್ತಾ ಇರ್ತಾರೆ. ಸೂರ್ಯ ಹೇಳ್ತಾನೆ, ಹಂಗಲ್ಲಮ್ಮ, ಪೌಡ್ರಮ್ಮ ಈ ಮಗುಗೆ ಊಟ ಮಾಡಿಸ್ತಾ ಇದ್ದಾಳಾ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ರೋಹಿಣಿ ತಾಯಿ ಹೇಳ್ತಾಳೆ, ಹಂಗಲ್ಲಪ್ಪ, ಕ್ರಿಶ್ ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ದ, ಅದಕ್ಕೆ ರೋಹಿಣಿ ನಾನೇ ಊಟ ಮಾಡಿಸ್ತೀನಿ ಅಂಥೇಳಿ ಹೇಳಿದ್ರು ಅಂಥೇಳಿ ಹೇಳ್ತಾನಲ್ಲೇ. ಅದು ಅಲ್ಲದೆ ಕ್ರಿಶ್ ಹೊಸೊಬ್ರನ್ನ ನೋಡಿದ್ರೆ ಬೇಗ ಹಚ್ಕೊಂಡ್ಬಿಡ್ತಾನೆ, ಅದಕ್ಕೆ ಅವನು ಊಟ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾಳೆ ರೋಹಿಣಿ ತಾಯಿ. ಈಗ ಸೂರ್ಯ ಹೇಳ್ತಾನೆ, ಕ್ರಿಶ್ ಊಟ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲಮ್ಮ, ಈ ಪೌಡ್ರಮ್ಮ ತಿನ್ನಿಸ್ತಿರೋದು ನೋಡಿದ್ರೆ ಯಾಕೋ ಡೌಟ್ ಆಗ್ತಾ ಇದೆ, ಇಲ್ಲೇನೋ ಸಮಸ್ಯೆ ಇದೆ ಅಂಥೇಳಿ ಹೇಳ್ತಾನೆ. ನಿನ್ನೆ ನೋಡಿದ್ರೆ ನಮ್ಮ ರೂಮಲ್ಲೇ ಇರಿ ಅಂತೇಳಿ ಹೇಳಿದ್ರು, ಅದು ಅಲ್ಲದೆ ಇವತ್ತು ಊಟ ಮಾಡಿಸ್ತಾ ಇದ್ದಾರಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಂತೇಳಿ ಹೇಳ್ತಾನೆ ಸೂರ್ಯ. ಸೂರ್ಯ ರೋಹಿಣಿನೇ ಗುರಾಯಿಸ್ತಾ ಇರ್ತಾನೆ. ನಂತರ ಊಟ ಮುಗಿಸ್ತಾರೆ. ಸೂರ್ಯ ಮತ್ತು ಕ್ರಿಶ್ ಆಟ ಆಡೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಮೀನಾ ಬಂದು, ಏನ್ರಿ ಇವತ್ತು ನೀವು ಬಾಡಿಗೆಗೆ ಹೋಗಿಲ್ವಾ ಅಂಥೇಳಿ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಾನು ಆಗಲೇ ಬಾಡಿಗೆ ಮುಗಿಸ್ಕೊಂಡು ಬಂದಾಯಿತು, ನೀನು ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಇಷ್ಟೊತ್ತು ತನಕ ಹೂ ಕಟ್ಟೋದನ್ನು ಹೇಳ್ಕೊಡ್ತಾ ಇದೆಯಾ ಪೂಜಾಗೆ ಅಂತೇಳಿ ಕೇಳ್ತಾನೆ. ಮೀನಾ ಹೇಳ್ತಾಳೆ, ಹಾಗೆಲ್ಲ ಹೇಳಬೇಡ್ರಿ, ಪೂಜೆ ತುಂಬ ಒಳ್ಳೆಯವಳು, ಅದು ಅಲ್ಲದೆ ನನಗೋಸ್ಕರ ಅಂತೇಳಿ ನಾನ್ ವೆಜ್ ಬೇರೆ ತರಿಸಿದ್ಲು, ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಅಂತೇಳಿ ಹೇಳ್ತಾಳೆ. ನೀ ಅನ್ಕೋತಾಳೆ ಮೀನಾಗೆ ಭರ್ಜರಿಯಾಗಿ ಊಟ ಎಲ್ಲ ಹಾಕಿ ಕಳಿಸಿದ್ದಾಳೆ ಅಂಥೇಳಿ. ಈ ಕಡೆ ಮೀನಾ ಕ್ರಿಶ್ಗೆ ಕೇಳ್ತಾಳೆ, ನೋವೆಲ್ಲ ಕಮ್ಮಿ ಆಯ್ತಾ ಅಂಥೇಳಿ. ಹೌದು ಆಂಟಿ ಅಂತೇಳಿ ಹೇಳ್ತಾನೆ. ಹಾಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಮಗು ಜೊತೆ ಆಟ ಆಡ್ತಾ ಇರ್ತಾರೆ. ರೋಹಿಣಿ ಇವರಿಬ್ಬರ ಜೊತೆ ಮಗುವನ್ನು ನೋಡಿ ಹೊಟ್ಟೆ ಹುಡ್ಕೋತಾ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಮೀನಾ ಇವತ್ತೇನಾಯ್ತು ಗೊತ್ತಾ, ಈ ಪೌಡ್ರಮ್ಮ ಈ ಕ್ರಿಶ್ಗೆ ಊಟ ಮಾಡಿಸ್ತಾ ಇದ್ಲು, ಏನು ಆಶ್ಚರ್ಯ ಅಲ್ವಾ ಅಂತೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಯಾಕೆ ಆಶ್ಚರ್ಯ ಆಗ್ತಾ ಇದೆ, ಎಲ್ಲ ಹುಡುಗಿಯರ ಮನಸ್ಸಲ್ಲೂ ಒಂದು ತಾಯಿ ಮನಸ್ಸು ಅಂಥೇಳಿ ಇರುತ್ತಲ್ವಾ ಅಂಥೇಳಿ ಹೇಳ್ತಾಳೆ. ನೀ ಕೂಡ ಹಾಗೆ ಕ್ರಿಶ್ ಜೊತೆ ಚೆನ್ನಾಗಿದ್ದಾರೆ, ಇದ್ರಲ್ಲಿ ಸಂಶಯ ಪಡೋದೇನೂ ಇಲ್ಲ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಮ್ಮ ತಾಯಿ ನನಗಂತೂ ನಿನ್ನ ಥರ ಯೋಚನೆ ಮಾಡೋಕ್ಕೆ ಬರಲ್ಲಮ್ಮ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೋಡಿದ್ರಾ ನೀವೇ ನನ್ನ ಅಮ್ಮ ತಾಯಿ ಅಂತ ಹೇಳಿದ್ರಿ, ನೋಡಿ ನಾನೇನು ಈಗಲೇ ಅಮ್ಮ ಆಗಿಬಿಟ್ಟಿದ್ದೀನಾ, ಆದರೂ ನಿಮ್ಮ ಬಾಯಲ್ಲೇ ಬಂತಲ್ವಾ ಅಂಥೇಳಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನನ್ನ ಜೊತೆ ಸೇರಿಕೊಂಡು ಚೆನ್ನಾಗಿ ಮಾತಾಡೋಕೆ ಕಲ್ತಿದ್ದೀಯಾ ನೀನು, ಸರಿ ಕ್ರಿಶ್ ಜೊತೆ ಆಟ ಆಡ್ತಾ ಇರೋ, ನಾನು ಬರ್ತೀನಿ ಅಂತೇಳಿ ಹೇಳಿ ಹೊರಡ್ತಾನೆ ಸೂರ್ಯ. ರೋಹಿಣಿ ತಾಯಿ ಒಳಗಡೆಯಿಂದ ಬಂದು, ಮೀನಾ ಬಂದ್ಯಾ ನೀನು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಮೀನಾ ರೋಹಿಣಿ ತಾಯಿಗೆ ಹೇಳ್ತಾರೆ, ಹೌದಮ್ಮ ಅಂಥೇಳಿ. ಅದೇ ರೀತಿಯಲ್ಲಿ ಅವರಮ್ಮನ ನೋಡಿ, ಯಾಕಮ್ಮ ನೀವು ಒಂಥರ ಬೇಜಾರಲ್ಲಿದ್ದೀರಾ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ರೋಹಿಣಿ ತಾಯಿ ಹೇಳ್ತಾರೆ, ಹಾಗೇನಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ ಅದಕ್ಕೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾರೆ, ಕ್ರಿಶ್ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ನಾಳೆ ಬ್ಯಾಂಡೇಜ್ ಬಿಡಿಸಿದ ತಕ್ಷಣ ಎಲ್ಲ ಸರಿಯಾಗಿರುತ್ತೆ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ಬ್ಯಾಂಡೇಜ್ ಬಿಡಿಸಿದ ತಕ್ಷಣ ನಮ್ಮೆಲ್ಲರನ್ನೂ ನೋಡ್ಬೋದು ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಹೌದು ನಾನು ನನ್ನಮ್ಮನ ಕೂಡ ನೋಡ್ಬೋದು ಅಲ್ವಾ ಮೀನಾ ಆಂಟಿ ಅಂಥೇಳಿ ಹೇಳ್ತಾನೆ. ಆಗ ರೋಹಿಣಿ ತಾಯಿ ಹಾಗೂ ಮೀನಾಗೆ ಶಾಕ್ ಆಗುತ್ತೆ. ಮೀನಾ ಹೇಳ್ತಾಳೆ, ಪಾಪ ಕ್ರಿಶ್ಗೆ ಅವನಮ್ಮನ ನೆನಪಾಗಿರಬೇಕು ಅಂಥೇಳಿ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ಹೌದು ಅವನಮ್ಮನ ಫೋಟೋ ನೋಡಬೇಕು ಅಂಥೇಳಿ ಹೇಳ್ತಿದ್ದ, ಅವನಿಗೆ ತಾಯಿ ನೆನಪಾಗಿರಬೇಕು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ನನ್ನ ಜೊತೆ ನನ್ನ ತಂದೆ ಇಲ್ಲದೆ ಇರೋದು ನಮಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಆ ರೀತಿಯಲ್ಲಿ ಹೇಳೋದಾದರೆ ಇವನಿಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಅವನಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತೇಳಿ ಹೇಳ್ತಾಳೆ. ಅಲ್ಲದೆ ನೀವು ಇವನನ್ನು ಊರಲ್ಲಿ ಒಬ್ಬರೇ ಬೆಳೆಸ್ತಾ ಇದ್ದೀರಾ, ನಿಮಗೂ ಕಷ್ಟ ಆಗ್ಬೋದು ಅಂತೇಳಿ ಹೇಳ್ತಾಳೆ. ಅದು ನಿಮ್ಮವರೊಬ್ಬರು ದುಬೈಲಿದ್ದಾರಲ್ಲ, ಅವ್ರು ಯಾವಾಗ ಊರಿಗೆ ಬರ್ತಾರೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಮೀನಾರು. ಅದಕ್ಕೆ ರೋಹಿಣಿ ತಾಯಿ, ಇನ್ನೂ ಗೊತ್ತಿಲ್ಲಮ್ಮ, ಅವಳಿನ್ನೂ ಸರಿಯಾಗಿ ಹೇಳಿಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾರೆ, ಅಮ್ಮ ಅವರನ್ನು ಬೇಗ ದುಬೈಯಿಂದ ಕರೆಸಿ, ಕ್ರಿಶ್ ಜೊತೆ ಇದ್ದರೆ ಅವ್ರಿಗೂ ತುಂಬ ಖುಷಿ ಆಗ್ಬೋದು ಅಂತೇಳಿ ಹೇಳ್ತಾಳೆ. ಬೇಕಾದರೆ ನಾನು ಒಂದ್ಸತಿ ಅವ್ರ ಹತ್ರ ಮಾತಾಡ್ತೀನಿ, ಫೋನ್ ಮಾಡಿಕೊಡಿ ಅಂತೇಳಿ ಹೇಳ್ತಾಳೆ. ರೋಹಿಣಿ ತಾಯಿ ಹೇಳ್ತಾರೆ, ಹಾಗೇನಿಲ್ಲ, ಅವಳು ತುಂಬ ಬ್ಯುಸಿಯಾಗಿರ್ತಾಳೆ, ಅಲ್ಲಿ ಫೋನ್ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಂಥದ್ದೇನು ಕೆಲಸಮ್ಮ ನಿಮ್ಮಿಬ್ಬರನ್ನು ಬಿಟ್ಟು ಅಷ್ಟು ದೂರಲ್ಲಿ ಇರೋದು ಅಂಥೇಳಿ ಕೇಳ್ತಾಳೆ. ಆದರೂ ಅಣ್ಣನ ಮಗ ಅಲ್ವಾ, ನಿಮ್ಮ ಜೊತೆನೇ ಇರಬೇಕಲ್ವಾ ಅಂಥೇಳಿ ಹೇಳ್ತಾಳೆ. ಆಗ ರೋಹಿಣಿ ತಾಯಿ ಅದು ಅಂತ ತೊದಲ್ತಾ ಇರ್ತಾರೆ. ಅಷ್ಟರಲ್ಲಿ ರವಿ ಶ್ರುತಿ ಮನೆಗೆ ಬರ್ತಾರೆ. ಆಗ ಮೀನಾ ಹೇಳ್ತಾರೆ, ಬನ್ನಿ ಶ್ರುತಿ ಅವರೇ, ಇವತ್ತಿಷ್ಟು ಬೇಗ ಮನೆಗೆ ಬಂದಿದ್ದೀರಾ ಅಲ್ವಾ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾರೆ, ಹೌದು ಇವತ್ತು ಸ್ವಲ್ಪ ಕೆಲಸ ಬೇಗ ಮುಗೀತು, ಅದಕ್ಕೆ ರವಿನೂ ಬರ್ತಾ ಪಿಕಪ್ ಮಾಡ್ಕೊಂಡ್ಬಂದೆ ಅಂತೇಳಿ ಹೇಳ್ತಾಳೆ. ಕ್ರಿಶ್ ಈಗ ಹೇಗಿದ್ದಾನೆ ಅಂತೇಳಿ ಕೇಳಿದಾಗ ರೋಹಿಣಿ ತಾಯಿ ಹೇಳ್ತಾರೆ, ಈಗ ಪರವಾಗಿಲ್ಲ ಅಂಥೇಳಿ. ರೋಹಿಣಿ ತಾಯಿಗೆ ಮೀನಾ ಹೇಳ್ತಾಳೆ, ಅಮ್ಮ ನಿಮ್ಮ ಮಗಳಿಗೆ ಫೋನ್ ಮಾಡಿಕೊಡಿ, ನಾನು ಅವ್ರಿಗೆ ಹೇಳ್ತೀನಿ ಫೋನ್ ಮಾಡಿಕೊಡಿ ಅಂತೇಳಿ ಹೇಳ್ತಾ ಇರುವಾಗ, ಇಲ್ಲಮ್ಮ ನಾನೇ ಇದನ್ನೆಲ್ಲ ನೋಡ್ಕೋತೀನಿ, ಪರವಾಗಿಲ್ಲ ಅಂತ ರೋಹಿಣಿ ತಾಯಿ ಹೇಳ್ತಾರೆ.
ಅದಕ್ಕೆ ಮೀನಾ ಹೇಳ್ತಾರೆ, ಸರಿ ಹಾಗಿದ್ರೆ ನೀವು ಒಬ್ಬರೇ ಊರಿಗೆ ಹೋಗಿ ಕಷ್ಟಪಡೋ ಬದಲು ಇನ್ನೊಂದು ವಾರ ಇಲ್ಲೇ ಇದ್ದು ಹೋಗಿ ಅಂತೇಳಿ ರೋಹಿಣಿ ತಾಯಿಗೆ ಹೇಳ್ತಾರೆ. ಇದನ್ನು ನೋಡಿ ರೋಹಿಣಿ ಅನ್ಕೋತಾರೆ, ಇನ್ನೂ ಮಾತು ಬೆಳೆಯೋಕೆ ಬಿಟ್ಟರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಆಗ ರೋಹಿಣಿ ಡೈನಿಂಗ್ ಟೇಬಲ್ ಮೇಲಿದ್ದ ಪಾತ್ರನ ಮೆಲ್ಲಗೆ ಜರುಗಿಸಿ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಎಲ್ಲರೂ ಗಾಬರಿಯಿಂದ ರೋಹಿಣಿ ಕಡೆ ನೋಡುವಾಗ ರೋಹಿಣಿ ಹೇಳ್ತಾರೆ, ಕೈ ತಪ್ಪಿ ಬಿದ್ದುಬಿಡ್ತು ಅಂಥೇಳಿ. ಸಾರಿ ಗೊತ್ತಿಲ್ಲದೆ ಆಗೋಯ್ತು ಅಂಥೇಳಿ ಹೇಳಿದಾಗ ರವಿ ಶಾಕಲ್ಲಿ ರೋಹಿಣಿನ ನೋಡ್ತಾ ಇರ್ತಾರೆ. ಯಾಕಂದರೆ ರೋಹಿಣಿ ಬೇಕು ಅಂತಲೇ ಮಾಡಿದ್ದು ಅಂತ ಹೇಳಿ ಅವನಿಗೆ ಗೊತ್ತಾಗಿರುತ್ತೆ. ಆಗ ಮೀನಾ ಪರವಾಗಿಲ್ಲ ರೋಹಿಣಿ ಅಂತೇಳಿ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಶ್ರುತಿ ರೋಹಿಣಿ ಅವ್ರಿಗೆ ಕೇಳ್ತಾರೆ, ನೀವು ಓಕೆನಾ ಅಂಥೇಳಿ. ಅದಕ್ಕೆ ರೋಹಿಣಿ ಅವ್ರು ಹೇಳ್ತಾರೆ, ಇಲ್ಲ ಏನೂ ಪರವಾಗಿಲ್ಲ, ಗೊತ್ತಾಗದೆ ಆಗಿದ್ದದು ಅಂಥೇಳಿ ಮತ್ತೆ ಹೇಳ್ತಾರೆ. ಶ್ರುತಿ ರೂಮ್ಗೆ ಹೋಗಿ ರವಿಗೆ ಹೇಳ್ತಾಳೆ, ನೆಕ್ಸ್ಟ್ ವೀಕ್ ನಮಗೊಂದು ಬರ್ಡೇ ಪಾರ್ಟಿಗೆ ಹೋಗ್ಲಿಕ್ಕಿದೆ, ಲಾಸ್ಟ್ ಮಿನಿಟಲ್ಲಿ ಆಗಲ್ಲ ಅಂತೇಳಿ ಹೇಳಬಾರ್ದು ಅಂಥೇಳಿ. ಶ್ರುತಿ ಹೇಳಿದ್ನ ಕೇಳಿಸ್ಕೊಳ್ದೆ ರವಿ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಶ್ರುತಿ, ರವಿ ನಿಂಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಅಂತೇಳಿ ಹೇಳ್ತಾಳೆ. ಶ್ರುತಿ ರವಿ ಕೇಳ್ತಾಳೆ, ಅಂಥದ್ದು ಏನು ಯೋಚನೆ ಮಾಡ್ತಾ ಇದ್ದಿ, ನಾನು ಹೇಳೋದು ಕೇಳಿಸ್ಕೊತಾನೆ ಇಲ್ವಲ್ಲ ಅಂಥೇಳಿ. ರವಿ ಹೇಳ್ತಾನೆ, ಆಚೆ ನಡೀತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂಥೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಆ ಕಡೆ ಅಂಥದ್ದೇನು ನಡೀತು ಅಂಥೇಳಿ. ರೋಹಿಣಿ ಅತ್ತಿಗೆ ಹಾಲಿನ ಪಾತ್ರ ಕೆಳಗೆ ಬೀಳಿಸಿದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾರೆ, ಅದಕ್ಕೆ ಯಾಕೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ, ನಿಂಗೆ ಏನಾದರೂ ಟೀ ಬೇಕಿತ್ತಾ, ಫ್ರಿಜ್ಜಲ್ಲಿ ಹಾಲಿದೆ ಅಂತೇಳಿ ಹೇಳ್ತಾಳೆ. ರವಿ ಹೇಳ್ತಾನೆ, ಹಾಗೆಲ್ಲ ಏನಿಲ್ಲ ಶ್ರುತಿ, ಮನೆಯಲ್ಲಿ ಅಜ್ಜಿ ಮತ್ತು ಮಗು ಇರೋದು ರೋಹಿಣಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಹಾಗೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಅನಿಸ್ತು ಅಂತೇಳಿ ಹೇಳ್ತಾನೆ. ಯಾಕಂದರೆ ಮೀನಾ ಅವ್ರು ಮತ್ತು ಕ್ರಿಶ್ ಅವ್ರ ಅಜ್ಜಿ ಮಾತಾಡ್ತಾ ಇರೋದನ್ನು ನೋಡಿ ಅವ್ರು ಬೇಕಂತೇಳಿ ಕೆಳಗಡೆ ಬೀಳಿಸಿದ್ರು ಅಂತೇಳಿ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಇರ್ಬೋದೇನೋ ಅವ್ರು ಇರೋದು ಇವಳಿಗೆ ಇಷ್ಟ ಆಗ್ತಾ ಇಲ್ವೇನೋ ಅಂಥೇಳಿ. ಮನೋಜನ್ ರೂಮಲ್ಲೇ ತಾನೇ ಅವರಿರೋದು, ಸೊ ತಮ್ಮ ರೂಮ್ ಹೊರಟೋಯ್ತು ಅಂತ ಹೇಳಿ ಬೇಜಾರಿರ್ಬೋದು, ಅದಕ್ಕೆ ಹಾಗೆ ಮಾಡ್ತಾ ಇರ್ಬೋದು ರೋಹಿಣಿ ಅಂತೇಳಿ ಹೇಳ್ತಾಳೆ. ರೋಹಿಣಿ ಅತ್ತಿಗೆಗೆ ರೂಮ್ ಸಿಗ್ತಾ ಇಲ್ಲ ಅಂತೇಳಿ ಹೀಗೆ ಮಾಡ್ತಿರ್ಬೋದು ಅಂತೇಳಿ ಹೇಳ್ತಾಳೆ ರವಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅಯ್ಯೋ ಈ ಮನೆಯಲ್ಲಿ ರೂಮಿನ ಪ್ರಾಬ್ಲಮ್ಮೇ ಮುಗಿಯಲ್ವಲ್ಲ ಅಂಥೇಳಿ. ರವಿ ಹೇಳ್ತಾನೆ, ಈ ಮನೋಜೇ ಈ ರೂಮ್ಗೆ ಗಲಾಟೆ ಮಾಡೋದು ಅಂತ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ರೋಹಿಣಿ ಅತ್ತಿಗೆಯಿಂದಲೇ ಅವನ ಆ ಥರ ಆಡ್ತಾ ಇರ್ಬೋದು ಅಂತೇಳಿ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಏನೀಗ ನಾವು ಅದನ್ನ ಕೇಳಿ ತಿಳ್ಕೊಳೋಣ ಬಿಡು ಅಂಥೇಳಿ ಹೇಳ್ತಾಳೆ ರವಿಗೆ. ಶ್ರುತಿ ಕೇಳ್ಕೊಂಬರ್ತೀನಿರು ಅಂತೇಳಿ ರೂಮಿಂದ ಹೊರಡೋವಾಗ ರವಿ ಹೇಳ್ತಾನೆ, ಬೇಡ ಹಾಗೆಲ್ಲ ಕೇಳಿದ್ರೆ ರೋಹಿಣಿಗೆ ಬೇಜಾರಾಗ್ಬೋದು ಅಂಥೇಳಿ. ಯಾಕೆ ಬೇಕು ಸುಮ್ಮನೆ ಮನೇಲಿ ಜಗಳ ಮತ್ತೆ ಶುರು ಆಗುತ್ತೆ ಅಂತ ಹೇಳಿದಾಗ ಶ್ರುತಿ ಅವ್ರು ಹೇಳ್ತಾರೆ, ನಾನು ಮತ್ತು ರೋಹಿಣಿ ಅವರಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ ಗೊತ್ತಾ ಅಂಥೇಳಿ ಹೇಳ್ತಾರೆ. ರವಿ ಮಾತನ್ನು ಕೇಳಿದೆ ಶ್ರುತಿ ಅವರು ರೋಹಿಣಿ ಹತ್ರ ಬಂದು, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ ಅಂತೇಳಿ ಹೇಳ್ತಾರೆ. ಅದಕ್ಕೆ ರೋಹಿಣಿ ಕೇಳು ಅಂತೇಳಿ ಹೇಳ್ತಾರೆ. ಶ್ರುತಿ ಕೇಳ್ತಾಳೆ ರೋಹಿಣಿಗೆ, ಯಾಕೆ ಆ ಅಜ್ಜಿ ಮತ್ತು ಮಗು ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ ಅಂಥೇಳಿ. ಕೇಳ್ತಾ ಇದ್ದೀರಾ ಶ್ರುತಿ ಅವರೇ ಅಂಥೇಳಿ ರೋಹಿಣಿ ಕೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಹಾಗೇನಿಲ್ಲ, ನಿಮ್ಮ ಆ್ಯಕ್ಟಿವಿಟಿಯಲ್ಲಿ ಸ್ವಲ್ಪ ಚೇಂಜಸ್ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ ಅಂತೇಳಿ ಹೇಳ್ತಾಳೆ. ರೋಹಿಣಿ ಅವ್ರು ಹೇಳ್ತಾರೆ, ಹಾಗೇನಿಲ್ಲ, ನಾರ್ಮಲ್ ಆಗಿದ್ದೀನಿ ಅಂತೇಳಿ ಹೇಳ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.